ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋಶುವ 18ನೇ ಅಧ್ಯಾಯ. ದೇಶವೆಲ್ಲ ವಶವಾದ ಮೇಲೆ ಇಸ್ರಾಯೇಲ್ ಸಮೂಹದ ಎಲ್ಲಾ ಜನರು ಶಿಲೋವಿನಲ್ಲಿ ಕೂಡಿ ಬಂದು ದೇವದರ್ಶನದ ಗುಡಾರವನ್ನು ನಿಲ್ಲಿಸಿದರು. ಇಸ್ರಾಯೇಲರಲ್ಲಿ ಇನ್ನು 7 ಕುಲಗಳಿಗೆ ಪಾಲು ಸಿಕ್ಕಿರಲಿಲ್ಲ. ಆಗ ಯೆಹೋಶುವನು ಇಸ್ರಾಯೇಲರಿಗೆ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಕೊಟ್ಟ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದರಲ್ಲಿ ಇನ್ನೆಷ್ಟು ತಡ ಮಾಡುತ್ತೀರಿ? ಪ್ರತಿಯೊಂದು ಕುಲದಿಂದ 3 ಜನರನ್ನು ನೇಮಿಸಿರಿ, ನಾನು ಅವರನ್ನು ಕಳುಹಿಸುವೆನು. ಅವರು ಹೋಗಿ ದೇಶದಲ್ಲೆಲ್ಲ ಸಂಚರಿಸಿ ತಮ್ಮ ತಮ್ಮ ಕುಲಗಳಿಗನುಸಾರವಾಗಿ ಎಲ್ಲ ಪ್ರದೇಶಗಳ ಪಟ್ಟಿಯನ್ನು ಬರೆದುಕೊಂಡು ನನ್ನ ಬಳಿಗೆ ಬರಲಿ. ತರುವಾಯ ಅವರು 7 ಪಾಲುಗಳನ್ನು ಮಾಡಿ ತಮ್ಮ ತಮ್ಮೊಳಗೆ ಹಂಚಿಕೊಳ್ಳಲಿ. ದಕ್ಷಿಣದಲ್ಲಿ ಯೆಹೂದ ಕುಲದವರಿಗೂ ಉತ್ತರದಲ್ಲಿ ಯೋಸೇಫ್ ಕುಲದವರಿಗೂ ಸ್ವಾಸ್ಯವು ಸಿಕ್ಕಿರುತ್ತದೆ, ಅದು ಅವರಿಗೆ ಇರಲಿ. ಅವರು ಪಟ್ಟಿಯನ್ನು ದೇಶವನ್ನು 7 ಪಾಲು ಮಾಡಿ ಇಲ್ಲಿ ನನ್ನ ಬಳಿಗೆ ತೆಗೆದುಕೊಂಡು ಬರಲಿ. ನಾನು ನಿಮಗೋಸ್ಕರ ನಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಚೀಟು ಹಾಕುವೆನು. ಲೇವಿಯರಿಗೆ ನಿಮ್ಮ ಸಂಗಡ ಪಾಲು ಸಿಕ್ಕುವುದಿಲ್ಲ. ಯೆಹೋವನ ಯಾಜಕ ಸೇವೆ ಅವರ ಸ್ವಾಸ್ಥ್ಯವಾಗಿದೆ. ಗಾದ್ ರೂಬೇನ್ ಕುಲದವರಿಗೂ ಮನಸ್ಸೆ ಕುಲದ ಅರ್ಧ ಜನರಿಗೂ ಯೋರ್ದಾನಿನ ಪೂರ್ವ ದಿಕ್ಕಿನಲ್ಲಿ ಯೆಹೋವನ ಸೇವಕನಾದ ಮೋಶೆಯಿಂದ ಸ್ವಾಸ್ಯವು ಸಿಕ್ಕಿತ್ತು ಅಂದನು. ದೇಶದ ಪಟ್ಟಿಯನ್ನು ಮಾಡತಕ್ಕ ಜನರು ಹೊರಡುವುದಕ್ಕಿಂತ ಮುಂಚೆ ಯೆಹೋಶುವನು ಅವರಿಗೆ, ಹೋಗಿ ದೇಶದಲ್ಲೆಲ್ಲ ಸಂಚರಿಸಿ ಪಟ್ಟಿ ಮಾಡಿಕೊಂಡು ಶಿಲೋವಿಗೆ ನನ್ನ ಬಳಿಗೆ ಬನ್ನಿರಿ, ನಾನು ಯೆಹೋವನ ಮುಂದೆ ನಿಮಗೋಸ್ಕರ ಚೀಟು ಹಾಕುವೆನು ಎಂದು ಹೇಳಿ ಕಳುಹಿಸಿದನು. ಆ ಜನರು ಹೊರಟು ದೇಶದಲ್ಲೆಲ್ಲ ಸಂಚರಿಸಿ ಒಂದು ಪುಸ್ತಕದಲ್ಲಿ ಅದ ಗ್ರಾಮ ನಗರಗಳನ್ನೆಲ್ಲ ಬರೆದು 7 ಭಾಗಗಳನ್ನು ಮಾಡಿ ಶಿಲೋವಿನಲ್ಲಿದ್ದ ಯೆಹೋಶುವನ ಪಾಳೆಯಕ್ಕೆ ಹಿಂತಿರುಗಿ ಬಂದರು. ಯೆಹೋಶುವನು ಶಿಲೋವಿನಲ್ಲಿಯೇ ಯೆಹೋವನ ಮುಂದೆ ಅವರಿಗೋಸ್ಕರ ಚೀಟು ಹಾಕಿ ದೇಶವನ್ನು ಅವರ ಶಾಖೆಗಳಿಗೆ ಹಂಚಿಕೊಟ್ಟನು. ಚೀಟು ಮೊದಲು ಬೆನ್ಯಾಮೀನ್ ಕುಲದವರಿಗೆ ಬಿದ್ದಿತ್ತು. ಅವರ ಗೋತ್ರಗಳಿಗೆ ಸಿಕ್ಕಿದ್ದ ಸ್ವಾಸ್ಯವು ಯೆಹೂದ ಮತ್ತು ಯೋಸೇಫ್ಯರ ಪ್ರಾಂತಗಳ ಮಧ್ಯದಲ್ಲಿರುತ್ತದೆ. ಅದರ ಉತ್ತರ ದಿಕ್ಕಿನ ಮೇರೆಯು ಯೋರ್ದಾನ್ ಹೊಳೆಯಿಂದ ತೊಡಗಿ ಯೆರಿಕೋವಿನ ಉತ್ತರದಲ್ಲಿರುವ ಗುಡ್ಡದ ಮೇಲಿನ ಪಶ್ಚಿಮಕ್ಕೆ ಹೋಗಿ ಘಟ್ಟ ಹತ್ತಿ ಬೆತವೇನಿನ ಬಯಲಿನಲ್ಲಿ ಮುಗಿಯುತ್ತದೆ. ಅಲ್ಲಿಂದ ದಕ್ಷಿಣಕ್ಕೆ ತಿರುಗಿಕೊಂಡು ಈಗ ಬೆತೇಲ್ ಅನಿಸಿಕೊಳ್ಳುವ ಲೂಜೂರಿರುವ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಇಳಿದು ಅಟರೋದ್ದಾರಿನ ಮೇಲೆ ಕೆಳಗಿನ ಬೆತ್ ಹೋರೋನಿನ ಬಳಿಯಲ್ಲಿರುವ ಬೆಟ್ಟಕ್ಕೆ ಹೋಗುತ್ತದೆ. ಮೇರೆಯ ಪಶ್ಚಿಮದ ಮೂಲೆಯಾಗಿರುವ ಈ ಬೆಟ್ಟದಿಂದ ಅದು ದಕ್ಷಿಣಕ್ಕೆ ತಿರುಗಿಕೊಂಡು ಕಿರಿಯಾತ್ ಬಾಳ್ ಅನಿಸಿಕೊಳ್ಳುವ ಯಹೂದ್ಯರ ಕಿರಿಯಾತ್ರೀಮ್ ಎಂಬ ಪಟ್ಟಣದಲ್ಲಿ ಮುಗಿಯುತ್ತದೆ. ಇದೇ ಅವರ ಪಡುವಣ ಮೇರೆ. ದಕ್ಷಿಣ ದಿಕ್ಕಿನ ಮೇರೆಯು ಪಡುವಣ ಮೂಲೆಯಾಗಿರುವ ಕಿರಿಯಾತ್ರೀಮ್ ಪ್ರಾಂತದಿಂದ ತೊಡಗಿ ನೆಫ್ತೋಹ ಬುಗೆಯ ಮೇಲೆ ಬೆನ್ ಹಿನ್ನೋಮ್ ತಗ್ಗಿನ ಈಚೆಗೂ ರೆಫಾಯಿಮ್ ತಗ್ಗಿನ ಉತ್ತರದಲ್ಲಿಯೂ ಬರುವ ಬೆಟ್ಟದ ಅಂಚಿಗೆ ಹೋಗಿ ಅಲ್ಲಿಂದ ಯೆಬೂಸಿಯರ ಬೆಟ್ಟದ ದಕ್ಷಿಣದಲ್ಲಿರುವ ಬೆನ್ ಹಿನ್ನೋಮ್ ತಗ್ಗಿನ ಮಾರ್ಗವಾಗಿ ಎನ್ರೋಗೇಲಿಗೆ ಬರುತ್ತದೆ. ಅದು ಅಲ್ಲಿಂದ ಉತ್ತರಕ್ಕೆ ತಿರುಗಿಕೊಂಡು ಇಳಿಯುತ್ತಾ ಎನ್ಶೆಮೇಸ್ ಅದುಮೀಮಿನ ದಾರಿಯ ಎದುರಿನಲ್ಲಿರುವ ಗೆಲಿಲೋತ್ ರೂಬೇನ್ ಮಗನಾದ ಬೋಹಾನನ ಬಂಡೆ ಆರಾಬದ ಉತ್ತರದಲ್ಲಿರುವ ಬೆಟ್ಟ ಇವುಗಳ ಮೇಲೆ ಆರಾಬ ಎಂಬ ತಗ್ಗಾದ ಪ್ರದೇಶಕ್ಕೆ ಹೋಗುತ್ತದೆ. ಅಲ್ಲಿಂದ ಮೇರೆಯು ಬೆತ್ತೋಗ್ಲಾ ಎಂಬ ಊರಿನ ಉತ್ತರದಲ್ಲಿರುವ ಗುಡ್ಡದ ಮೇಲೆ ಲವಣ ಸಮುದ್ರದ ಬಡಗಣ ಮೂಲೆಗೆ ಹೋಗಿ ಯೋರ್ದಾನ್ ಹೊಳೆಯು ಆ ಸಮುದ್ರಕ್ಕೆ ಕೂಡುವ ಸ್ಥಳದಲ್ಲಿ ಮುಗಿಯುತ್ತದೆ. ಇದೇ ದಕ್ಷಿಣ ದಿಕ್ಕಿನ ಮೇರೆಯು. ಯೋರ್ದಾನ್ ಹೊಳೆಯೇ ಇದರ ಪೂರ್ವ ದಿಕ್ಕಿನ ಮೇರೆಯು. ಬೆನ್ಯಾಮೀನ್ ಗೋತ್ರಗಳ ಸ್ವಾಸ್ಥ್ಯದ ಸುತ್ತಣ ಮೇರೆಯು ಇದೆ. ಬೆನ್ಯಾಮೀನ್ ಗೋತ್ರಗಳಿಗೆ ದೊರಕಿದ ಪಟ್ಟಣಗಳ್ಯಾವೆಂದರೆ ಯೆರಿಕೋ, ಬೆತ್ತೋಗ್ಲಾ, ಎಮೆಕೆಚಿಚ್, ಬೆತ್ ಹರಾಬ, ಚೆಮಾರಾಹಿಮ್, ಬೆತೇಲ್, ಅವಿಮ್, ಪಾರಾ, ಓಪ್ರಾ, ಅಮೋನಿಯಾ, ಕೆಪೇರ್, ಒಪ್ನಿ, ಎಬ್ಬಾ ಎಂಬ 12 ನಗರಗಳು ಅವುಗಳ ಗ್ರಾಮಗಳು, ಮತ್ತು ಗಿಬ್ಯೋನ್, ರಾಮಾ, ಬೆರೋತ್, ಮಿಚ್ಚೆ, ಕಿಪೀರಾ, ಮೋಚಾ, ರೆಕೆಮ್, ಎಫ್ರೇಲ್, ತರಾಲಾ, ಚಿಲ್ಲಾ, ಎಲೆಫ್, ಯೆಬೂಸಿಯರು ಇದ್ದಂಥ ಯೆರೂಸಲೇಮ್, ಗಿಬೆಯಾತ್, ಕಿರಿಯಾತ್ ಎಂಬ 14 ನಗರಗಳು ಅವುಗಳ ಗ್ರಾಮಗಳು ಇವೆ. ಬೆನ್ಯಾಮೀನ್ ಗೋತ್ರಗಳಿಗೆ ಸಿಕ್ಕಿದ ಸ್ವಾಸ್ಯವೂ ಇದೆ. ಆಮೇನ್.